ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಆತ್ಮೀಯರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಈ ಸಂಚಿಕೆಯಲ್ಲಿ ನಾನು ನಿಮಗೆ ಚಿತ್ತಾ ನಕ್ಷತ್ರದವರ ಸ್ವಭಾವ ಯಾವ ರೀತಿ ಇರುತ್ತೆ, ಅವರ ಮಾನಸಿಕ ಸ್ಥಿತಿ ಯಾವ ರೀತಿ ಇರತಕ್ಕಂಥದ್ದು, ಯಾವ ವಿಚಾರದಲ್ಲಿ ತುಂಬ ಚೆನ್ನಾಗಿ ನಡ್ಕೊಳ್ತಾರೆ, ಯಾವುದು ಪ್ಲಸ್ ಪಾಯಿಂಟ್ ಅವರ ಜೀವನದಲ್ಲಿ, ಯಾವ ವಿಚಾರವನ್ನು ಸರಿಪಡಿಸ್ಕೊಂಡ್ರೆ ಜೀವನ ತುಂಬ ಸುಂದರವಾಗಿರುತ್ತೆ ಅಂಥೇಳಿ ಈ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ. ಚಿತ್ತಾ ನಕ್ಷತ್ರ ಬರತಕ್ಕಂಥದ್ದು ಮೊದಲು ಮತ್ತು ಎರಡನೇ ಪಾದ ಕನ್ಯಾ ರಾಶಿ ಆದರೆ 3 ಮತ್ತು 4ನೇ ಪಾದ ಬರತಕ್ಕಂಥದ್ದು ತುಲಾ ರಾಶಿಯಲ್ಲಿ. ಚಿತ್ತಾ ನಕ್ಷತ್ರದವ್ರದ್ದು ರಾಕ್ಷಸ ಗಣ, ಕೋಪತಾಪ ಜಾಸ್ತಿ, ಸ್ಟ್ರೈಟ್ ಫಾರ್ವರ್ಡ್, ಯಾವುದೇ ಕಾರಣಕ್ಕೂ ಯಾವುದನ್ನು ಕೂಡ ಮುಚ್ಚುಮರೆ ಮಾಡೋದಿಲ್ಲ, ಇರೋದನ್ನ ನೇರ ದಿಟ್ಟ ನಿರಂತರವಾಗಿ ಹೇಳಿಬಿಡ್ತಾರೆ. ಇನ್ನು ಮೊದಲನೇದು, ಎರಡನೇದು ಹಾಗೂ 3 ಮತ್ತು 4 ಪಾದಗಳಲ್ಲಿ ಒಂದು ಮಗು ಜನನವಾದರೆ, ಚಿತ್ತಾ ನಕ್ಷತ್ರದಲ್ಲಿ ಒಂದು ಮಗು ಜನನವಾದರೆ ಯಾವ ಹೆಸರನ್ನು ಇಡಬೇಕಪ್ಪ ಮಗುಗೆ ಅಂತ ನೋಡೋದಾದ್ರೆ ಪ್ರಮುಖವಾಗಿ ಪೇ, ಪೋ, ರ, ರಿ ಈ ಅಕ್ಷರದಲ್ಲಿ ಮಗುವಿಗೆ ನಾಮಕರಣ ಮಾಡಿದ್ರೆ ಖಂಡಿತವಾಗಿಯೂ ಶಾಶ್ವತವಾಗಿ ಎಲ್ಲ ರೀತಿ ಶುಭವನ್ನ, ಉತ್ತಮ ಅನುಗ್ರಹಗಳನ್ನ ಆ ಮಗು ಪಡೆದುಕೊಡುತ್ತೆ. ಇನ್ನು ಚಿತ್ತಾ ನಕ್ಷತ್ರವಿರತಕ್ಕಂಥ ಸ್ವಭಾವ, ಅವರ ಮೈಕಟ್ಟು ಯಾವ ರೀತಿ ಇರುತ್ತೆ, ದೇಹವನ್ನು ಯಾವ ರೀತಿ ಹೊಂದಿರ್ತಾರೆ ಅಂದ್ರೆ ಸುಂದರವಾದಂಥ ಆಕರ್ಷಕವಾದಂಥ ದೇಹ ಹೊಂದಿರ್ತಾರೆ. ದೇಹ ತುಂಬಾ ಸದೃಢವಾಗಿ ಎತ್ಕೊಂಡಿರ್ತಾರೆ. ಅಗಲವಾದ ಕಣ್ಣಿರತಕ್ಕಂಥವರು, ಕಣ್ಣು ಸ್ವಲ್ಪ ದೊಡ್ಡದಾಗಿ ಅಗಲವಾಗಿರುತ್ತೆ. ತುಂಬಾ ಕೂದಲನ್ನು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಚಿತ್ತಾ ನಕ್ಷತ್ರದವರು ಸದಾಕಾಲ ಮನಸ್ಫೃತಿಯಿಂದ ಅಂದ್ರೆ ಮಾತೃಹೃದಯವರು, ತುಂಬಾ ಎಲ್ಲ ವಿಶಾಲವಾದಂತಹ ಮನಸ್ಸನ್ನು ಇಟ್ಕೊಂಡಿರತಕ್ಕಂಥವ್ರು. ಮುಖದಲ್ಲಿ ಕೆಲವೊಂದು ಬಾರಿ ಮಂದಹಾಸ, ಕೆಲವೊಂದು ಬಾರಿ ತುಂಬಾ ಗಾಂಭೀರ್ಯದ ಚಿತ್ತವನ್ನ ನೀವು ಅಪೇಕ್ಷೆ ಮಾಡ್ಬೋದು. ಇನ್ನು ಚಿತ್ತಾ ನಕ್ಷತ್ರದವರ ಸ್ವಭಾವ ಯಾವ ರೀತಿ ಇರುತ್ತೆ, ಅವರ ಪ್ರತಿನಿತ್ಯ ಆಗೋಗುಗಳು ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಸ್ಟ್ರೈಟ್ ಫಾರ್ವರ್ಡ್. ಚಿತ್ತಾ ನಕ್ಷತ್ರದವ್ರಿಗೆ ಹೊರಗೊಂದು ಒಳಗೊಂದು ಹೇಳಿ ಗೊತ್ತೇ ಇಲ್ಲ. ಇದ್ದದನ್ನ ಇದ್ದಂಗೆ ಹೇಳಿದ್ರು ಅಂತ ಹೇಳ್ತಾರಲ್ಲ, ಆ ತರ ಗುಣ ಇರ್ತಕ್ಕಂಥವ್ರು. ಅವ್ರಿಗೆ ಏನ್ ಕಾಣಿಸ್ತಾ ಇದೆ ಅಂತ ಪರ್ಫೆಕ್ಟ್ ಆಗಿ ಹೇಳ್ಬಿಡ್ತಾರೆ ಪಟ್ ಅಂತ. ಇನ್ನು ಸರಿ ಇದೆಯಾ ಅಂದ್ರೆ ಸರಿ ಇದೆಯಾ, ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ, ಮುಚ್ಚುಮರೆ ಮಾಡತಕ್ಕಂಥವರಲ್ಲ ಅಂತ. ಸದಾಕಾಲ ಯಾರಿಗೂ ಕೂಡ ಅಷ್ಟು ಕೇಳಿ ಬಯಸೋದಲ್ಲ ಇವರು. ಅಂದ್ರೆ ತಾನಾಯ್ತು ತನ್ನ ಕೆಲಸವಾಯ್ತು ತಿಳಿದಿರ್ಲಿ, ಇವರ ಕೆಲಸಕ್ಕೆ ಏನಾರ ನೀವು ಕೈ ಹಾಕದ್ದೇ ಆಗ್ಬಿಟ್ರೆ ಯಾವ ಲೆವೆಲ್ಗಾದ್ರೂ ಕೂಡ ಅವ್ರು ಹೋಗಿ ಸಿದ್ಧವಾಗಿರ್ತಾರೆ. ಅಂದ್ರೆ ಯಾರಿಗೂ ನಾನು ಡಿಸ್ಟರ್ಬ್ ಮಾಡೋದಿಲ್ಲ, ನನಗೆ ಡಿಸ್ಟರ್ಬ್ ಮಾಡಕ್ ಬಂದ್ರೆ ನಾನು ಬಿಡುವಂತವನಲ್ಲ, ಈ ತರ ಮನಸ್ಥಿತಿ ಇರತಕ್ಕಂಥವ್ರು ಚಿತ್ತಾ ನಕ್ಷತ್ರದವರು. ಧನಿಕರಾಗಿರ್ತಾರೆ. ಇನ್ನು ಚಿತ್ತಾ ನಕ್ಷತ್ರದವರು ಇರತಕ್ಕಂಥವ್ರು ಧನಿಕರಾಗಿರ್ತಾರೆ. ಹಣಕಾಸಿನ ವಿಚಾರವಾಗಿ ಯಾವುದೇ ರೀತಿಯ ತೊಂದರೆ ತಾಪತ್ರಗಳು ಇವ್ರಿಗೆ ಜಾಸ್ತಿ ಏನಿರೋದಿಲ್ಲ. ಅಷ್ಟು ಐಶ್ವರ್ಯವಂತರಾಗಿರ್ತಾರೆ. ಸಮಾಜದಲ್ಲಿ ಉತ್ತಮ ಸ್ಥಾನಮಾನ, ಗೌರವ ಇವ್ರಿಗೆ ಲಭಿಸಿರತಕ್ಕಂಥದ್ದಾಗಿರುತ್ತೆ. ಹಾಗೂ ಸದಾಕಾಲ ಎಲ್ಲರೊಂದಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಂಡಿರ್ತಾರೆ. ಎಲ್ಲರ ಜೊತೆ ತುಂಬಾ ಚೆನ್ನಾಗಿ ಮಾತಾಡಿರ್ತಾರೆ. ಎಲ್ಲರೊಂದಿಗೆ ಒಂದು ಬಾಂಡಿಂಗ್ ಇರುತ್ತೆ. ಯಾವ ಕ್ಷೇತ್ರಕ್ಕೆ ಹೋದ್ರು ಕೂಡ ಈ ತರ ಸ್ನೇಹಿತರು ಇರ್ತಾರೆ, ನಿಮ್ಗೆ ಅವೈಲಬಿಲಿಟಿ ಸಿಗ್ತಾರೆ. ಮತ್ತೆ ಯಾವಾಗ್ಲೂ ಏನಾರ ಹೇಳ್ಬೇಕು ಅಂತ ಹೇಳಿದ್ರೆ ಅದು ಸರಿ ಇದೆಯೋ ತಪ್ಪಿದೆಯೋ ಅಂತ ಎಷ್ಟನೇ ಸಲ ಯೋಚನೆ ಮಾಡೋದಿಲ್ಲ. ನನಗಿಂತ ಮೇಲ್ಗಡೆಯವರು ಇದ್ದಾರಾ, ಕೆಳ ಅಧಿಕಾರಿಗಳಿದಾರ, ಹಿರಿಯರಿದ್ದಾರ ಆತ ಅರ್ಥ ಮಾಡ್ಕೊಳ್ತಾರೆ, ಏನನ್ನೂ ಯೋಚನೆ ಮಾಡೋದಿಲ್ಲ. ನಡೆದದನ್ನ ಇದ್ದಿದ್ದಂಗೆ ಹೇಳ್ಬಿಡ್ತಾರೆ. ಸರಿ ಇದ್ರೆ ಸರಿ, ತಪ್ಪಿದ್ರೆ ತಪ್ಪು ಅಂತ ಹೇಳಿ. ಯಾವಾಗ್ಲೂ ಕೂಡ ಇವ್ರ ಜೊತೆ ಇದ್ದವ್ರು ಸತ್ಯವನ್ನೇ ಆಡಬೇಕು ಅಂತ ಇಷ್ಟಪಡ್ತಾರೆ. ಕೆಲಸಗಳನ್ನ ಪೋಸ್ಟ್ಪೋನ್ ಮಾಡೋದಿಲ್ಲ. ತುಂಬಾ ಹಠವಂತರು. ಯಾಕಂದ್ರೆ ನಕ್ಷತ್ರ ದೇವತೆ ಬರ್ತಕ್ಕಂಥದ್ದು ಕುಜ. ಎಷ್ಟು ಹಠ ಮಾಡ್ತಾರೆ ಅಂದ್ರೆ ಕೆಲಸ ಆಗ್ಬೇಕು ಅಂದ್ರೆ ಆಗ್ಲೇಬೇಕು, ಕೆಲಸ ಬೇಡ ಅಂದ್ರೆ ಕೆಲಸ ಬೇಡ, ನಡಿಲೇಬೇಕು ಅಂತ ಒಂದು ಬಾರಿ ನಿರ್ಧಾರ ಮಾಡಿದ್ರೆ ಮುಗೀತು, ಆ ಕೆಲಸ ನಡಿಲೇಬೇಕು. ಈ ರೀತಿ ಮನಸ್ಥಿತಿ ಇರತಕ್ಕಂಥವ್ರು. ಯಾವಾಗ್ಲೂ ಆಕ್ಟಿವ್ ಆಗಿರ್ಬೇಕು ಅಂತ ಯೋಚನೆ ಮಾಡ್ತಾರೆ. ಸುತ್ತಲಿನ ಪರಿಸ್ಥಿತಿ ಆಕ್ಟಿವ್ ಆಗಿರ್ಬೇಕು ಅಂತ ಇದು ಮಾಡ್ತಾರೆ. ಅಗ್ರೆಸಿವ್ಲಿ ಕೆಲಸ ಮಾಡ್ತಾರೆ. ಇವರು ಸ್ಲೋ ಪ್ರೊಸೆಸ್ ಆಗಿರತಕ್ಕಂಥ ಕೆಲಸದಲ್ಲಿ ಉದಾಹರಣೆನೇ ಇರೋದಿಲ್ಲ. ಒಂದು ಸಲ ಕೆಲಸವನ್ನ ಕೊಟ್ಟರೆ ಮುಗೀತು, ಆ ಕೆಲಸ ಕಂಪ್ಲೀಟ್ ಆಗ್ಬೇಕು. ಈ ತರ ಮನಸ್ಥಿತಿ ಇರತಕ್ಕಂಥವ್ರು. ಎಲ್ಲೇ ಬಿಟ್ಟರು ಕೂಡ ಉತ್ತಮವಾದಂತ ಪರಿಸರವನ್ನು ಅವ್ನು ಕಟ್ಕೊಳ್ತಾರೆ. ಯಾರ ಜೊತೆಗೆ ಅಷ್ಟು ಘರ್ಷಣೆಗೆ ಹೋಗೋದಿಲ್ಲ. ಆದ್ರೆ ಒಂದು ಬಾರಿ ಅವ್ರ ಜೊತೆ ಘರ್ಷಣೆ ನಿಂತ್ಕೊಂಡ್ರೆ ಯಾರೇ ಆಗಿದ್ರು ಸೋಲ್ಸೋರ್ಗು ಬಿಡೋದಿಲ್ಲ. ನಾನು ಆಗ್ಲೇ ಹೇಳದೆ ಗೊತ್ತಾ, ಯಾರ ತಂಟೆಗೆ ಹೋಗಲ್ಲ, ಬಂದಿರೋರು ನೀವು ಬಿಡೋದಿಲ್ಲ ಅಂತ. ಸೇಮ್ ಅದೇ ತರ ಕ್ಯಾರೆಕ್ಟರ್ ಇರುತ್ತೆ. ತಾವಾಯ್ತು ತಮ್ಮ ಕೆಲಸವಾಯ್ತು, ನಮಗೇನು ಅಸೈನ್ ಮಾಡಿರ್ತಾರೆ ಕಂಪ್ಲೀಟ್ ಆಗಿ ಮಾಡ್ಕೋಣ, ಬಟ್ ನನ್ನನ್ನು ಯಾರು ಡಿಸ್ಟರ್ಬ್ ಮಾಡಬಾರ್ದು, ಈ ತರ ಮನಸ್ಥಿತಿ ಇರತಕ್ಕಂಥವ್ರು. ಭೋಗ ಹಾಗೂ ಭಾಗ್ಯವಂತರು ಅಂದ್ರೆ ಎಲ್ಲ ರೀತಿಯ ಐಷಾರಾಮಿ ಜೀವನವನ್ನ ಕೆಲವೊಂದು ಕ್ಷಣದಲ್ಲಿ ಅನುಭವಿಸ್ತಾರೆ. ಬುದ್ಧಿವಂತರು, ವಿಚಿತ್ರವಾದ ಬುದ್ಧಿಗಳನ್ನ ತುಂಬಾ ಚೆನ್ನಾಗಿ ಅವರು ಮೇಂಟೈನ್ ಮಾಡ್ತಾರೆ. ನೀವು ಅನ್ಕೊಂಡೇ ಇರೋದಿಲ್ಲ ಇವರು ಈ ತರ ಬಿಹೇವ್ ಮಾಡ್ತಾರೆ, ಈ ತರ ನಡ್ಕೊಳ್ತಾರೆ ಅಂತ. ಒಂದ್ಸಲ ಏನಾಗ್ಬಿಡುತ್ತೆ, ಇವ್ರು ನಡ್ಕೊಳತಕ್ಕಂಥ ತುಂಬಾ ವಿಚಿತ್ರ ಅಂತ ಕಾಣಿಸುತ್ತೆ, ಆದ್ರೆ ತುಂಬಾ ಚೆನ್ನಾಗಿ ಕ್ಲಾರಿಟಿ ಇರುತ್ತೆ ಅವರಲ್ಲಿ ಸಕ್ಸಸ್ ವಿಚಾರಕ್ಕೆ. ಅಂದ್ರೆ ಬುದ್ಧಿವಂತರು ಯಾವಾಗ್ಲೂ ಹೇಗೋ ಬಿಹೇವ್ ಮಾಡ್ಬಿಡ್ತಾರೆ ಅಂತ ಸಮಾಜ ಅನ್ಕೊಂಡ್ರು ಕೂಡ ತುಂಬಾ ಚೆನ್ನಾಗಿ ಗೋಲನ್ನು ಯಾವ ರೀತಿ ರೀಚ್ ಮಾಡ್ಬೇಕು ಅಂತ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅಷ್ಟು ಚಾಕುಚರಕತೆ ಕೆಲಸದ ವಿಚಾರಗಳು ತುಂಬಾ ಇರುತ್ತೆ. ಶ್ರಮಜೀವಿ, ಎಂಥದೇ ಕೆಲಸವನ್ನು ಕೊಟ್ಟು ಕೂಡ ಶ್ರಮದಿಂದ ಕೆಲಸವನ್ನ ಮಾಡ್ತಾರೆ. ಇನ್ಫ್ಲೂಯೆನ್ಸ್ ಸ್ವಲ್ಪ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾರೆ ಇವರು. ಎಲ್ಲೇ ಬಿಟ್ರು ಹೇಗೆ ಬಿಟ್ರು
ಯಾರೊಂದಿಗಾದ್ರೂ ಸರಿ ಮಾತಾಡಿಸಿ ಮತ್ತಿನ್ನೇನೋ ಮಾಡಿ ಮತ್ತಿನ್ನೇನೋ ಮಾಡಿ ಅಲ್ಲಿ ಜೀವನ ಕಟ್ಕೊಳ್ತಾರೆ. ಮತ್ತೆ ಆ ವಿಚಾರ ಸ್ವಲ್ಪ ಪರವಾಗಿಲ್ಲಪ್ಪ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದೀನಿ ಅಂತ ಅವ್ರಿಗೂ ಕಾನ್ಫಿಡೆನ್ಸ್ ವೃದ್ಧಿ ಮಾಡ್ಕೊಳ್ತಾರೆ. ಜೊತೆಗಿದ್ದವ್ರನ್ನು ಕೂಡ ಪ್ರವೋಕ್ ಮಾಡ್ಕೊಂಡು ಕೆಲಸ ಕಾರ್ಯ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ಪ್ರವೋಕ್ನೆಸ್ ತುಂಬಾ ಚೆನ್ನಾಗಿದೆ. ಅಂದ್ರೆ ತುಂಬಾ ಚೆನ್ನಾಗಿ ಅವರು ಬೇರೆಯವ್ರನ್ನ ಉದುಂಬಿಸ್ತಾರೆ, ಬೇರೆಯವ್ರನ್ನ ತುಂಬಾ ಚೆನ್ನಾಗಿ ಕೆಲಸಕ್ಕೆ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ. ಎಲ್ಲ ವಿಚಾರದಲ್ಲೂ ಬೇರೆಯವ್ರಿಗೆ ಸಹಕಾರವನ್ನು ಕೊಡ್ತಾರೆ, ತಮಗೆ ತಾವು ಸಹಕಾರವೂ ಕೂಡ ತೆಗೆದುಕೊಳ್ತಾರೆ. ಅಂದ್ರೆ ಎಲ್ಲವೂ ಕೂಡ ನೀಟಾಗಿ ಬ್ಯಾಲೆನ್ಸ್ ಮಾಡತಕ್ಕಂಥ ವ್ಯಕ್ತಿಗಳಾಗಿರ್ತಾರೆ ಈತ. ಅಂದ್ರೆ ಯಾರು ಚಿತ್ರಾಕ್ಷರದಲ್ಲಿ ಯಾರು ಜನವಾಗಿರ್ತಾರೆ, ಹುಡುಗ ಆಗಿರಲಿ ಹುಡುಗಿ ಆಗಿರಲಿ, ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡುವಂತರಾಗಿರ್ತಾರೆ ಅಂತ. ಇನ್ನು ದೈವ ಭಕ್ತಿಯು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸದಾಕಾಲ ದೇವರು, ಗುರುಗಳು, ಹಿರಿಯರು ಅಂತ ಹೇಳಿದ್ರೆ ತುಂಬಾ ಗೌರವವನ್ನು ಕೊಡ್ತಾರೆ, ಭಕ್ತಿಯಿಂದ ಆರಾಧನೆ ಮಾಡ್ತಾರೆ, ಮನಸ್ಸನ್ನು ಶುದ್ಧಿಯಿಂದ ಇಟ್ಕೊಳ್ತಾರೆ. ಶತ್ರುವಿನ ವಿರುದ್ಧ ಎಂಥದೇ ಸಮಯದಲ್ಲಿ ಕೂಡ ಜಯತ್ವವನ್ನು ಪ್ರಾಪ್ತಿ ಮಾಡ್ಕೊಳ್ಳೋದಕ್ಕೆ ಹಾಗೂ ಅವರ ಮಣಿಸೋದಕ್ಕೆ ಸದಾಕಾಲ ಮುನ್ನುಗ್ತಿರ್ತಾರೆ. ಆ ಚಾಕುಚಕ್ಯತೆ ತುಂಬಾ ಚೆನ್ನಾಗಿದೆ. ಎಂಥದೇ ಶತ್ರು ಆಗಿರಲಿ, ಎಷ್ಟೇ ಪ್ರಬಲಶಾಲಿ ಆಗಿರಲಿ, ಮತ್ತೆ ಎಷ್ಟೇ ಇನ್ಫ್ಲೂಯೆನ್ಸ್ ಪರ್ಸನ್ ಆಗಿರಲಿ, ಅವರ ವಿರುದ್ಧ ಅವರು ಜಯತ್ವ ಪ್ರಾಪ್ತಿ ಮಾಡ್ತಾರೆ. ಅಂದ್ರೆ ಮಣಿಸ್ತಾರೆ. ಅವರು ತುಂಬಾ ಚೆನ್ನಾಗಿ ಕ್ಯಾಲ್ಕುಲೇಷನ್ ಇದು ಮಾಡ್ಕೊಂಡು ನೀಟಾಗಿ ಲಾಕ್ ಮಾಡ್ಕೊಳ್ತಾರೆ. ಎಂಥದೇ ಪರಿಸ್ಥಿತಿಯಲ್ಲಿ ಬಿಟ್ಟರು ಕೂಡ ಅವ್ರಿಗೇನು ಗೊತ್ತಿಲ್ಲ ಅಂದ್ರೂ ಕೂಡ ಎಲ್ಲವನ್ನು ತಿಳಿದುಕೊಂಡು ಎಲ್ಲವನ್ನು ಮಾಡ್ಕೊಂಡು ಮುಂದುವರಿಯುವಂತ. ಅಂದ್ರೆ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡತಕ್ಕಂಥ ವ್ಯಕ್ತಿಗಳು. ಇನ್ನು ಈ ಚಿತ್ತಾ ನಕ್ಷತ್ರದವರು ಯಾವ ವಿಚಾರವನ್ನ ಜೀವನದಲ್ಲಿ ಸರಿಪಡಿಸ್ಕೊಂಡ್ರೆ ಜೀವನ ಸುಂದರವಾಗಿರುತ್ತೆ ಅಂತ ನೋಡೋದಾದ್ರೆ, ಸ್ವಲ್ಪ ಸಿಡುಕು ಮಾಡ್ತೀರಾ. ಸಿಡುಕು ನಿಮ್ದು ಏನನ್ನ ಹೇಳಕ್ ಹೋಗ್ತೀರಾ, ಬೇರೆಯವರು ಅದೇ ತರ ರಿಯಾಕ್ಟ್ ಮಾಡ್ಬಿಟ್ರೆ ಅದು ತಡ್ಕೊಳಲ್ಲ. ನೀವೆಲ್ಲನೂ ಹೇಳಬೇಕು, ಎಲ್ಲವನ್ನು ಮಾಡಬೇಕು. ಕೇಳಿಸ್ಕೊಳತಕ್ಕಂಥ ಪೇಷನ್ಸ್ ಇದೆಯಾ? ಖಂಡಿತ ಇಲ್ಲ ಚಿತ್ತಾ ನಕ್ಷತ್ರದವ್ರಿಗೆ. ಸಿಡುಕು, ಯೋಚನೆ ಮಾಡೋದಿಲ್ಲ, ಕ್ವಿಕ್ಕಾಗಿ ಏನೋ ಮಾಡಬೇಕು ಅಂತ ಆ ಥರ ಮಾಡ್ಕೊಂಡು ಎಲ್ಲವನ್ನು ಹಾಳು ಮಾಡ್ಕೊಳ್ತೀರಿ. ಜ್ಞಾಪಕ ಶಕ್ತಿ ಸಹಿತವಾಗಿ, ಆಲೋಚನಾ ಶಕ್ತಿ ಸಹಿತವಾಗಿ ಸ್ವಲ್ಪ ತಾಳ್ಮೆಯೂ ಕೂಡ ನಿಮಗೆ ಕಮ್ಮಿ. ಏನೋ ಮಾಡಕ್ಕೆ ಹೋಗ್ತೀರಿ ಅರ್ಜೆಂಟಲ್ಲಿ, ಮತ್ತಿನ್ನೇನೋ ಮಾಡಿ ಎಲ್ಲವೂ ಕೂಡ ಕೈ ಸುಟ್ಕೊಳ್ತೀರಿ. ತುಂಬ ಆ ಥರ ಯಾರೋ ಏನೋ ಹೇಳಿದ ತಕ್ಷಣ ಪ್ರವೋಕ್ ಆಗ್ಬಿಟ್ಟು ಅದನ್ನು ಮಾಡೋಕ್ಕೆ ಅಂತ ಹೊಟ್ಟೋಗ್ಬಿಡ್ತೀರಿ. ಸರಿ ಇದೆಯೋ ತಪ್ಪಿದೆಯೋ ಅಂತ ಯೋಚನೆ ಮಾಡೋದಿಲ್ಲ. ಎಷ್ಟೋ ಬಾರಿ ಆಡತಕ್ಕಂಥ ಸಿಟ್ಟಿನ ಮಾತುಗಳಲ್ಲಿ ಸಂಬಂಧಗಳನ್ನು ಕಳ್ಕೊಂಡಿದ್ದೀರಿ ಚಿತ್ತಾ ನಕ್ಷತ್ರದವರು. ಸ್ವಲ್ಪ ಸ್ತ್ರೀಲೋರು ನೀವು. ಪ್ರೇಮ ಪುರಾಣಗಳು ತುಂಬ ಜಾಸ್ತಿ ಇರುತ್ತೆ ನಿಮ್ದು ಯಾವಾಗಲೂ ಕೂಡ. ಅವಾಗವಾಗ ವಿಚಿತ್ರವಾದ ಬಟ್ಟೆಗಳನ್ನ ಹಾಕಬೇಕು, ವಿಚಿತ್ರವಾದಂಥ ವಸ್ತುಗಳನ್ನು ಬಳಸ್ಕೊಳ್ಬೇಕು ಅಂತ ತುಂಬ ಅಪೇಕ್ಷೆ ಇರ್ತೀರಿ. ಖರ್ಚುಗಳು ಕೂಡ ಜಾಸ್ತಿ ಮಾಡ್ತೀರಿ ನೀವು ಒಂದಷ್ಟು ವಿಚಾರದಲ್ಲಿ. ಸ್ವಲ್ಪ ಕೆಲವೊಂದು ಬ್ರ್ಯಾಂಡೆಡ್ ವಸ್ತುಗಳೇ ಬೇಕು, ಇಂಥದೇ ಆಭರಣ ಬೇಕು, ಹೀಗೆ ಬರಬೇಕು ಅಂತ ಅಪೇಕ್ಷೆ ಇಟ್ಕೊಂಡಿರತಕ್ಕಂಥವ್ರು ಜಾಸ್ತಿ ನೀವು. ಹಾಗೆಯೇ ಎಷ್ಟೋ ಬಾರಿ ನೀವು ಕೆಲವೊಂದು ಒಪ್ಕೊಳ್ಳೋದೇ ಇಲ್ಲ, ವಾದಿಸ್ತೀರಿ. ನಿಮ್ಮದೇ ತಪ್ಪಿದ್ರು ಕೂಡ ನಾನು ತಪ್ಪಲ್ಲ, ಇನ್ನೊಬ್ರ ಮುಂದೆ ನನಗೆ ಸೋಲಬೇಕು. ಈ ತನಗಳನ್ನು ಸ್ವಲ್ಪ ಚೇಂಜ್ ಮಾಡಿಕೊಂಡ್ರೆ ಜೀವನದಲ್ಲಿ ಅಭಿವೃದ್ಧಿನ ಕಾಣುವಂತರಾಗ್ತೀರ. ಎಷ್ಟೋ ಬಾರಿ ನಂದೇ ನಡಿಬೇಕು, ನಾನು ಹೇಳಿದನ್ನ ಎಲ್ಲರೂ ಕೇಳಬೇಕು ಅನ್ನೋ ಮನಸ್ಥಿತಿಯು ಕೂಡ ನಿಮ್ಮ ವ್ಯಕ್ತಿತ್ವವನ್ನು ನೂರಾರು ಜನ ಮುಂದೆ ಕಮ್ಮಿ ಮಾಡುತ್ತೆ. ಕೆಲವೊಂದು ಬಾರಿ ಅನ್ಕೊಂಡ್ಬಿಟ್ಟಿರ್ತೀರಿ, ನಾನು ತಿಳಿದಿರೋದೇ ಹೆಚ್ಚು, ನನ್ನನ್ನು ಬಿಟ್ಟರೆ ಯಾರು ಕೆಲವರು ತಿಳಿದೇ ಇಲ್ಲ ಅಂತ ಮನಸ್ಥಿತಿ ಕೆಲವರಿಗಿರುತ್ತೆ ನಕ್ಷತ್ರದಲ್ಲಿರತಕ್ಕಂಥವ್ರು. ಅದು ಬಹಳ ಅಪಾಯಕಾರಿ. ಯಾಕಂದರೆ ಕಲಿಯತಕ್ಕಂಥದ್ದು ನಿರಂತರ, ಅಂದರೆ ಕಲಿಕೆ ನಿರಂತರ ಅಂತ ನಾವು ಹೇಳ್ತೀವಿ. ನಾವು ಕಲಿತಿರ್ತಕ್ಕಂಥ ಸಾಸಿವೆ ಅಷ್ಟು ಸಮುದ್ರದಷ್ಟು ಕಲಿಯತಕ್ಕಂಥದ್ದು ಇರುತ್ತೆ ಅಂತ ಶಾಸ್ತ್ರ ಹೇಳಿದೆ. ಅದು ಶಾಸ್ತ್ರ ಹೇಳ್ತಕ್ಕಂಥದ್ದು ಅದೇ. ಸೊ ಹಾಗಾಗಿ ಕಲಿಕೆ ನಿರಂತರವಾಗಿರುತ್ತೆ. ಎಲ್ಲವೂ ನಾನೇ ಕಲಿತಿದ್ದೇನೆ, ಎಲ್ಲವೂ ನನಗೆ ಬರುತ್ತೆ ಎಂಬ ಸ್ವಭಾವದಲ್ಲಿ ಬದುಕಕ್ಕೆ ಹೋಗಬೇಡಿ. ಸೊ ಈ ಥರ ಒಂಚೂರು ಚೇಂಜಸ್ ಮಾಡಿಕೊಂಡ್ರೆ ಖಂಡಿತ ಜೀವನ ಸುಂದರವಾಗಿರುತ್ತೆ. ಇನ್ನು ಈ ಚಿತ್ತಾ ನಕ್ಷತ್ರದವರು ಯಾವ ವ್ಯಾಪಾರ ವ್ಯವಹಾರ ಬಿಸ್ನೆಸ್ಗಳನ್ನ ಮಾಡೋದು ಸ್ವಲ್ಪ ಲಾಭದಾಯಕ ಅಂತ ಹೇಳಿದ್ರೆ, ಭೂಮಿ ವಿಚಾರದಲ್ಲಿ ವ್ಯಾಪಾರವನ್ನು ಮಾಡಿ. ಅಂದರೆ ಭೂಮಿ ಕೊಡಿಸೋದು ಮಾಡೋದು, ರಿಯಲ್ ಎಸ್ಟೇಟನ್ನು ಮಾಡಿ, ಭೂ ವ್ಯವಹಾರಗಳನ್ನು ಮಾಡಿ, ಕೃಷಿ ಮಾಡಿ ನಿಮ್ಮ ಕೈ ಹಿಡಿಯುತ್ತೆ. ಹಡಗು ಅಂದರೆ ಶಿಪ್ಪಿಂಗ್ ಇದು ಮಾಡ್ತೀನಿ, ನೇವಿಗೆ ಹೋಗ್ತೀನಿ ಅಂದರೆ ಖಂಡಿತ ಮುಂದುವರಿಯತಕ್ಕಂಥದ್ದು ಮಾಡಿ. ಸಮುದ್ರದ ವಿಚಾರಗಳಲ್ಲಿ ಏನು ಬೇಕಾದ್ರೆ ಕೆಲಸಗಳನ್ನು ಮಾಡುವಂಥರಾಗ್ಬೋದು. ಮತ್ತು ಭತ್ತ ಮತ್ತು ಅಂದರೆ ಅಕ್ಕಿ ಆ ಥರ ಐಟಮ್ಸ್, ಧಾನ್ಯದ ವಿಚಾರದಲ್ಲೂ ಕೂಡ ನಿಮ್ಮ ಕೆಲಸವನ್ನು ಮಾಡ್ಬೋದು. ಖಂಡಿತ ನಿಮಗೆ ಲಾಭದಾಯಕವಾಗುತ್ತೆ. ಗ್ರಾನೈಟ್ ಬಿಸ್ನೆಸ್ ನಿಮ್ಗೆ ಕೈ ಹಿಡಿಯತಕ್ಕಂಥದ್ದು, ನೀರಾವರಿ ಕ್ಷೇತ್ರ ನಿಮಗೆ ಕೈ ಹಿಡಿಯತಕ್ಕಂಥದ್ದಾಗುತ್ತೆ, ಕಬ್ಬಿಣದ ಕ್ಷೇತ್ರ ನಿಮ್ಗೆ ಕೈ ಹಿಡಿಯುವಂತಾಗುತ್ತೆ. ಈ ಎಲ್ಲ ಕೆಲಸ ಕಾರ್ಯಗಳನ್ನು ಯಾರು ಮಾಡ್ತಾ ಹೋಗ್ತಾರೋ ಖಂಡಿತವಾಗಿ ಒಳ್ಳೆ ಅಭಿವೃದ್ಧಿ ನೋಡ್ತೀರಾ. ಒಳ್ಳೆ ಲೀಡರ್ ಆಗಿ ಕೂಡ ನೀವು ಪರಿವರ್ತನೆ ಮಾಡ್ಬೋದು ಸಮಾಜವನ್ನು. ರಾಜಕೀಯ ಕ್ಷೇತ್ರ ನಿಮ್ಗೆ ಬರುತ್ತೆ. ಒಳ್ಳೆ ಲೀಡರ್ ನೀವು. ಯಾಕಂದರೆ ಯಾವ ವ್ಯಕ್ತಿಗೆ ನಾನು ಯಾರನ್ನು ಕೇಳಿಸ್ಕೊಳ್ಬಾರ್ದು, ನಾನು ಎಲ್ಲರಿಗೂ ಹೇಳಬೇಕು, ಒಳ್ಳೆ ಗೈಡ್ ಮಾಡಿ ಕರ್ಕೊಂಡು ಹೋಗಬೇಕು ಒಳ್ಳೆ ದಾರಿಲಿ ಅಂತ ಯಾರಿಗಿರುತ್ತೋ ಆತನೇ ಲೀಡರ್, ಆತನೇ ನಾಯಕತ್ವ ಗುಣವಿರತಕ್ಕಂಥ ವ್ಯಕ್ತಿ ಅಂತ. ನಿಮ್ಗೆ ಅದಿದೆ. ನೀವೇನು ನಿಮ್ಮ ಸ್ವಭಾವ ಏನು, ನಾನು ಎಲ್ಲರಿಗೂ ಕೂಡ ಒಂದು ಕಮಾಂಡ್ ಮಾಡಬೇಕು, ಎಲ್ಲರಿಗೂ ಕೂಡ ಒಳ್ಳೆ ದಾರಿಲಿ ಕರ್ಕೊಂಡು ಹೋಗಬೇಕು, ನನ್ನ ಮಾತನ್ನು ಎಲ್ಲರೂ ಕೇಳಬೇಕು, ಎಲ್ಲರಿಗೂ ಒಳ್ಳೇದಾಗಬೇಕು, ಈ ಮನಸ್ಥಿತಿ ನಿಮಗಿದೆ. ಯಾರು ಈ ಮನಸ್ಥಿತಿನ ಇಟ್ಕೊಂಡಿರ್ತಾನೋ ಆತನೇ ನಿಜವಾದ ಲೀಡರ್, ಅದು ನೀವಾಗಿರ್ತೀರಿ. ಹಾಗಾಗಿ ಈ ಥರ ಪಾಸಿಟಿವ್ಲಿ ನಿಮ್ಗೆ ಇರತಕ್ಕಂಥದ್ದಷ್ಟು ಸ್ವಭಾವವನ್ನು ಚೇಂಜ್ ಮಾಡಿಕೊಂಡ್ರೆ ಖಂಡಿತ ಚಿತ್ತಾ ನಕ್ಷತ್ರ ಇಡೀ ಜೀವನ ಸುಂದರವಾಗಿರುತ್ತೆ. ನಿಮಗೇನಾದರೂ ನಿಮ್ಮ ಜನ್ಮಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಬೇಕು, ಮಾಡತಕ್ಕಂಥ ವ್ಯಾಪಾರದಲ್ಲಿ, ವ್ಯವಹಾರದಲ್ಲೋ, ಉದ್ಯೋಗದಲ್ಲೋ ಅಭಿವೃದ್ಧಿ ಹೊಂದಕ್ಕಾಗ್ತಾ ಇಲ್ಲ, ತುಂಬ ವರ್ಷಗಳಿಂದ ಪ್ರಯತ್ನ ಪಟ್ಟರು ಕೂಡ ಮದುವೆ ಸೆಟ್ ಆಗ್ತಾ ಇಲ್ಲ, ಅಥವಾ ಸಂತಾನವಾಗ್ತಿರ್ತ ನೂರಾರು ಸಮಸ್ಯೆಗಳಿದ್ರೆ ನೇರವಾಗಿ ನಮ್ಮನ್ನು ಭೇಟಿ ಮಾಡಿ.
ಮೈಸೂರಿನ ಕುವೆಂಪು ನಗರದಲ್ಲಿ ಭವಿಷ್ಯ ದರ್ಶನದ ಕಚೇರಿ ಇದೆ, ನೇರವಾಗಿ ಬಂದು ಭೇಟಿ ಮಾಡ್ಬೋದು. ಇಲ್ಲ ನಾನು ತುಂಬ ದೂರದಲ್ಲಿದ್ದೀನಿ, ಬರೋಕ್ಕಾಗೋದಿಲ್ಲ ಅಂದರೆ ಫೋನ್ ಮುಖಾಂತರ, ವಿಡಿಯೋ ಕಾಲ್ ಮುಖಾಂತರ ಎಲ್ಲ ಸಮಸ್ಯೆಗಳಿಗೆ ಸರಳವಾಗಿ ಪರಿಹಾರವನ್ನು ನಮ್ಮ ಹತ್ರ ಕಂಡುಕೊಳ್ಬೋದು. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ನಕ್ಷತ್ರದೊಂದಿಗೆ ಸಿಗೋಣ. ಭಗವಂತ ಮನಸ್ಸಿನ ಎಲ್ಲ ಇಷ್ಟೈಶ್ವರ್ಯಗಳನ್ನು ನಿಮಗೂ ನಿಮ್ಮ ಕುಟುಂಬಕ್ಕೆ ಈಡೇರಿಸಿಕೊಡ್ಲಿ ಅಂತ ನಾನು ಆಶಿಸ್ತೇನೆ.